ಬಾಹುಬಲಿ ಸಿನಿಮಾಗಳು ಭಾರತೀಯ ಚಿತ್ರರಂಗದ ಎರಡು ಮಹೋನ್ನತ ದೃಶ್ಯ ಕಾವ್ಯಗಳು. ನಿರ್ದೇಶಕ ಎಸ್ ರಾಜಮೌಳಿಯ ಕಲ್ಪನೆಯಲ್ಲಿ ಮೂಡಿಬಂದ ಈ ಸಿನಿಮಾಗಳು ಭಾರತೀಯ ಚಿತ್ರರಂಗಕ್ಕೆ ಮುಕುಟವಿದ್ದಂತೆ ಅಂದರೆ ತಪ್ಪಾಗಲ್ಲ. ಬಾಹುಬಲಿ ಅನ್ನೋ ಹೆಸರಿನಲ್ಲೇ ಆಡಂಬರವಿದೆ, ಒಂದು ಗಾಂಭೀರ್ಯತೆ ಇದೆ. ಬಾಹುಬಲಿ ಸಿನಿಮಾದಲ್ಲಿ ಹೇಳಿರೋ ಕತೆಗೂ ಬಾಹುಬಲಿಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಈವರೆಗೂ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದ್ರೆ ಬಾಹುಬಲಿ ಅನ್ನೋ ಓರ್ವ ರಾಜನ ಬಗ್ಗೆ ಅದೆಷ್ಟೋ ಜನಕ್ಕೆ ಈವರೆಗೂ ಗೊತ್ತೇ ಇಲ್ಲ. ಬಾಹುಬಲಿ ಸಿನಿಮಾ ಕತೆ ಕೇವಲ ಕಾಲ್ಪನಿಕ ಅಂತ ಈಗಾಗಲೇ ನಿರ್ದೇಶಕ ಎಸ್ ರಾಜಮೌಳಿಯೇ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟನೆಯೂ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜವಾದ ಬಾಹುಬಲಿ ಯಾರು? ಸಿನಿಮಾದಲ್ಲಿರೋ ಬಾಹುಬಲಿಗೂ ನಿಜ ಜೀವನದಲ್ಲಿ ಜೀವಿಸಿದ ಬಾಹುಬಲಿಗೂ ವ್ಯತ್ಯಾಸ ಏನು? ಅಷ್ಟಕ್ಕೂ ಬಾಹುಬಲಿ ಸಿನಿಮಾಗೆ ಬಾಹುಬಲಿ ಅನ್ನೋ ಹೆಸರು ಬರೋದಕ್ಕೆ ಕಾರಣವೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಜೈನ ಗ್ರಂಥಗಳ ಪ್ರಕಾರ ಇಕ್ವಾಕ್ಷು ರಾಜವಂಶದ ಮಹಾರಾಜ ವೃಷಭನಾಥ ಮತ್ತು ಮಹಾರಾಣಿ ಸುನಂದ ದಂಪತಿಗೆ ಹುಟ್ಟಿದ ಮಗನೇ ಈ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ. ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ 100 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಇದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನಾದ್ರೆ ಬಾಹುಬಲಿ ಅವನ ತಮ್ಮನಾಗಿದ್ದಾನೆ. ಇವರಿಬ್ಬರಲ್ಲಿ ಬಾಹುಬಲಿ ಭರತ ಚಕ್ರವರ್ತಿಗಿಂತ ಹೆಚ್ಚು ಬುದ್ಧಿವಂತನಾಗಿದ್ದು ವೈದ್ಯಕೀಯ, ಬಿಲ್ಲುಗಾರಿಕೆ, ಕತ್ತಿವರಸೆ ಸೇರಿದಂತೆ ಯುದ್ಧಕ್ಕೆ ಬೇಕಾದ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡಿದ್ದ. ದಿನಗಳು ಕಳೆದು ವೃಷಭನಾಥನ ಮಕ್ಕಳು ದೊಡ್ಡವರಾದ ಮೇಲೆ ಮಹಾರಾಜ ವೃಷಭನಾಥ ಸನ್ಯಾಸತ್ವ ಸ್ವೀಕರಿಸಲು ನಿರ್ಧರಿಸ್ತಾನೆ. ಇದರಿಂದ ತನ್ನ ಇಡೀ ರಾಜ್ಯವನ್ನ ತನ್ನ 100 ಜನ ಮಕ್ಕಳಿಗೆ ಸಮನಾಗಿ ಹಂಚುತ್ತಾನೆ. ಹೀಗೆ ಹಂಚಬೇಕಾದ್ರೆ ಭರತನಿಗೆ ಅಯೋಧ್ಯ ರಾಜ್ಯ, ಬಾಹುಬಲಿಗೆ ಅಸ್ಮಕ ರಾಜ್ಯ ಸಿಗುತ್ತೆ. ಇದರ ಜೊತೆಗೆ ಭರತನಿಗೆ ಒಂದು ವಿಶೇಷವಾದ ರತ್ನಚಕ್ರ ಎಂಬ ದೈವಿಕ ಚಕ್ರ ಸಿಗುತ್ತೆ. ಈ ಚಕ್ರ ಸಿಕ್ಕ ನಂತರ ಭರತನಿಗೆ ಹೆಚ್ಚು ದುರಾಸೆ ಹುಟ್ಟಿಕೊಳ್ಳುತ್ತೆ. ನಾನು ರಾಜರ ರಾಜ ಎಂದು ಕರೆಸಿಕೊಳ್ಬೇಕು ಅನ್ನೋ ಮಹದಾಸೆ ಭರತನಲ್ಲಿ ಹುಟ್ಟಿಕೊಳ್ಳುತ್ತೆ. ಇದರಿಂದ ಬೇರೆ ರಾಜ್ಯಗಳ ಮೇಲೆ ಭರತ ಚಕ್ರವರ್ತಿ ಕಣ್ಣು ಹಾಕುತ್ತಾನೆ. ತನಗೆ ಸಿಕ್ಕ ರತ್ನಚಕ್ರದ ಸಹಾಯದಿಂದ ಅನೇಕ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಿ ಎಲ್ಲ ರಾಜರುಗಳನ್ನ ಸೋಲಿಸಿ ರಾಜ್ಯಗಳನ್ನ ತನ್ನ ವಶ ಮಾಡಿಕೊಳ್ತಾನೆ. ಎಲ್ಲ ರಾಜರುಗಳನ್ನ ಸೋಲಿಸಿ ಒಮ್ಮೆ ಅಯೋಧ್ಯೆಗೆ ಭರತ ಚಕ್ರವರ್ತಿ ವಾಪಸ್ ಆಗ್ತಿದ್ದಾಗ ಅವನ ರತ್ನಚಕ್ರವು ಅಯೋಧ್ಯೆಯ ಮಹಾದ್ವಾರದ ಮುಂದೆ ಬಂದು ನಿಂತು ಬಿಡುತ್ತೆ. ಇದರಿಂದ ಆಶ್ಚರ್ಯಕ್ಕೊಳಗಾದ ಭರತ ರತ್ನಚಕ್ರವು ಮಹಾದ್ವಾರದಲ್ಲೇ ನಿಂತಿದೆ ಅಂದ್ರೆ ಇದರ ಅರ್ಥ ನನ್ನನ್ನ ಇನ್ನೂ ಕೆಲವರು ಚಕ್ರವರ್ತಿಯಾಗಿ ಸ್ವೀಕರಿಸಿಲ್ಲ ಎಂದು ಅಂದುಕೊಳ್ತಾನೆ. ಆಗ ಹಿರಿಯ ಮಂತ್ರಿಯೊಬ್ಬರು ಬಂದು, ನಿಮ್ಮ ಸ್ವಂತ ಸಹೋದರರೇ ನಿಮ್ಮನ್ನ ರಾಜರ ರಾಜ ಅಂತ ಒಪ್ಪಿಕೊಳ್ತಿಲ್ಲ ಎಂದು ಹೇಳ್ತಾನೆ. ಇದನ್ನ ಕೇಳಿದ ಭರತ ಚಕ್ರವರ್ತಿ ತನ್ನ ಸಹೋದರರಿಗೆ ನಿಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಿ ನನ್ನನ್ನ ನಿಮ್ಮ ರಾಜನನ್ನಾಗಿ ಸ್ವೀಕರಿಸಬೇಕು ಎಂದು ಆದೇಶ ಪತ್ರವನ್ನ ಕಳಿಸ್ತಾನೆ. ಇಲ್ಲದಿದ್ರೆ ಯುದ್ಧ ಮಾಡೋಕೆ ಸಿದ್ಧರಾಗಿ ಎಂದು ಭರತ ಚಕ್ರವರ್ತಿ ಆದೇಶ ಪತ್ರದಲ್ಲಿ ತಿಳಿಸಿರ್ತಾನೆ. ಅಣ್ಣನ ಕೋರಿಕೆಯನ್ನ ಧಿಕ್ಕರಿಸಲು ಯಾರೊಬ್ಬರಿಗೂ ಧೈರ್ಯ ಬರೋದಿಲ್ಲ. ಹೀಗಾಗಿ ಭರತ ಚಕ್ರವರ್ತಿಯ ಸಹೋದರರು ಅವರ ರಾಜ್ಯಗಳನ್ನು ಒಪ್ಪಿಸಿ ಭರತನನ್ನ ರಾಜನನ್ನಾಗಿ ಸ್ವೀಕರಿಸ್ತಾರೆ. ಆದರೆ ಬಾಹುಬಲಿ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳದೆ ಭರತನಿಗೆ ಸೆಡ್ಡು ಹೊಡೆದು ನಿಂತುಕೊಳ್ತಾನೆ. ಬಾಹುಬಲಿ ತನ್ನ ಅಣ್ಣನ ಪತ್ರವನ್ನ ನಿರಾಕರಿಸಿ ನಾನು ಭರತನನ್ನ ಅಣ್ಣ ಎಂದು ಗೌರವ ಕೊಡ್ತೇನೆ ಹೊರತು ನನ್ನ ಪ್ರಭು ಎಂದಲ್ಲ ಎಂದು ಘೋಷಣೆ ಮಾಡ್ತಾನೆ. ಇದರಿಂದ ಕೋಪಗೊಂಡ ಭರತ ಬಾಹುಬಲಿಯನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಇವರಿಬ್ಬರ ನಡುವೆ ಯುದ್ಧ ನಡೆದ್ರೆ ಸಾವಿರಾರು ಸೈನಿಕರು, ಅನೇಕ ಆನೆ ಕುದುರೆಗಳು ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗುತ್ತೆ ಎಂದು ಎರಡೂ ರಾಜ್ಯಗಳ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದರ ಪ್ರಕಾರ ಭರತ ಹಾಗೂ ಬಾಹುಬಲಿಯು ಸೈನ್ಯವನ್ನಾಗ್ಲಿ ಸೈನಿಕರನ್ನಾಗ್ಲಿ ಆಯುಧಗಳನ್ನ ಬಳಸದೆ ನೀವಿಬ್ಬರೇ ಯುದ್ಧ ಮಾಡಿ ಹೋರಾಡಬೇಕೆಂದು ಷರತ್ತು ಹಾಕ್ತಾರೆ. ಇದಕ್ಕೆ ಒಪ್ಪಿದ ಇಬ್ಬರು ಯುದ್ಧಕ್ಕೆ ಇಳಿಯುತ್ತಾರೆ. ಹೀಗೆ ಯುದ್ಧಕ್ಕೆ ಇಳಿದ ಭರತ ಮತ್ತು ಬಾಹುಬಲಿಯ ನಡುವೆ 3 ಸುತ್ತಿನ ಯುದ್ಧಗಳು ನಡೆಯುತ್ತೆ. ಅವುಗಳಲ್ಲಿ ಯಾರು ಗೆಲ್ತಾರೋ ಅವರೇ ಈ ಸಂಪೂರ್ಣ ಯುದ್ಧವನ್ನ ಗೆದ್ದಂತೆ ಎಂದು ತೀರ್ಮಾನಿಸ್ತಾರೆ. ಇದರಲ್ಲಿ ಮೊದಲನೆಯದ್ದು ದೃಷ್ಟಿಯುದ್ಧ ಅಂದ್ರೆ ಒಬ್ಬರನ್ನೊಬ್ಬರು ಕಣ್ಣುರೆಪ್ಪೆ ಮಿಟುಕಿಸದೆ ನೋಡೋದು. ಹೀಗೆ ದಿಟ್ಟಿಸಿ ನೋಡೋ ಯುದ್ಧದಲ್ಲಿ ಮೊದಲು ಯಾರು ಕಣ್ಣುರೆಪ್ಪೆ ಮಿಟುಕಿಸ್ತಾರೋ ಅವರು ಸೋತಂತೆ. ಹೀಗೆ ಶುರುವಾದ ಮೊದಲ ಯುದ್ಧದಲ್ಲಿ ಬಾಹುಬಲಿ ಮುಂದೆ ಭರತ ಕಣ್ಣು ಮಿಟುಕಿಸಿ ಸೋತು ಹೋಗ್ತಾನೆ. ಎರಡನೆಯದ್ದು ಜಲಯುದ್ಧ ಅಂದ್ರೆ ಬರೀ ನೀರಿನಲ್ಲೇ ಇಬ್ರು ಹೊಡೆದಾಡಿಕೊಳ್ಬೇಕು, ಅಂದ್ರೆ ನೀರಿನಿಂದಲೇ ಇಬ್ಬರು ಹೊಡೆದಾಡಿಕೊಳ್ಳಬೇಕು ಅಂತ ಅರ್ಥ. ಮೊದಲೇ ದೈತ್ಯನಾಗಿದ್ದ ಬಾಹುಬಲಿ ಇಲ್ಲೂ ಗೆದ್ದು ಬೀಗ್ತಾನೆ. ಕೊನೆಯದಾಗಿ ಮಲ್ಲಯುದ್ಧ. ಈ
ಯುದ್ಧದಲ್ಲಿ ಇಬ್ಬರು ಕುಸ್ತಿಯನ್ನ ಮಾಡಬೇಕಾಗಿತ್ತು. ಮೊದಲೆರಡು ಯುದ್ಧದಲ್ಲಿ ಸೋತಿದ್ದ ಭರತ ಹೇಗಾದ್ರೂ ಮಾಡಿ ಬಾಹುಬಲಿಯನ್ನ ಸೋಲಿಸಬೇಕು ಎಂದು ತೀರ್ಮಾನಿಸಿರ್ತಾನೆ. ಆದ್ರೆ ದೈತ್ಯ ದೇಹಿಯಾಗಿದ್ದ ಬಾಹುಬಲಿ ಅಣ್ಣ ಭರತ ಚಕ್ರವರ್ತಿಯನ್ನ ಮೇಲೆತ್ತಿ ಕೆಳಕ್ಕೆ ಎಸೆಯಲು ಸಿದ್ಧನಾಗ್ತಾನೆ. ಆದ್ರೆ ಇವರಿಬ್ಬರ ಯುದ್ಧವನ್ನ ನೋಡೋಕೆ ಬಂದಿದ್ದ ಎರಡು ರಾಜ್ಯದ ಜನರು ಆಜಾನುಬಾಹು ಬಾಹುಬಲಿಯನ್ನ ನೋಡಿ ಬೆಚ್ಚಿ ಬೀಳ್ತಾರೆ. ಭರತನನ್ನ ಎಲ್ಲಿ ಸಾಯಿಸಿ ಬಿಡ್ತಾನೋ ಎಂದು ಜನ ಹೆದರಿಕೊಳ್ತಾರೆ. ಆದ್ರೆ ಅಲ್ಲಿ ನೆರೆದಿದ್ದ ಜನರ ಕಣ್ಣುಗಳನ್ನು ನೋಡ್ತಿದ್ದಂತೆ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ಅರೆ, ನಾನು ಯುದ್ಧ ಮಾಡ್ತಿರೋದಾದ್ರೂ ಯಾರ ಜೊತೆ? ನಾನು ನನ್ನ ಶತ್ರು ಅಂತ ನೋಡ್ತಿರೋದಾದ್ರೂ ಯಾರನ್ನ? ನಾನು ಗೆಲ್ಲಲು ಹೊರಟಿರುವ ರಾಜ್ಯವಾದ್ರೂ ಯಾರದ್ದು? ನನ್ನ ಅಣ್ಣನದ್ದೇ, ಅಂದ್ರೆ ಭರತ ಚಕ್ರವರ್ತಿಯದ್ದೇ ಎಂದು ಬಾಹುಬಲಿ ಮೇಲಕ್ಕೆ ಎತ್ತಿ ಹಿಡಿದಿದ್ದ ಭರತ ಚಕ್ರವರ್ತಿಯನ್ನ ನಿಧಾನಕ್ಕೆ ಕೆಳಗಿಳಿಸ್ತಾನೆ. ಕೇವಲ ರಾಜ ಎಂದು ಕರೆಸಿಕೊಳ್ಳೋದಕ್ಕೆ ಅಥವಾ ಒಂದು ರಾಜ್ಯದ ಆಸೆಗೋಸ್ಕರ ನನ್ನ ಅಣ್ಣನ ಜೊತೆಗೆ ನಾನು ಯುದ್ಧಕ್ಕೆ ಇಳಿದನಲ್ಲ ಎಂದು ಬಾಹುಬಲಿ ಮರುಕಪಟ್ಟಿಕೊಳ್ತಾನೆ. ಬಾಹುಬಲಿಯಲ್ಲಾದ ಬದಲಾವಣೆಗಳನ್ನು ಗಮನಿಸದ ಭರತ ಯುದ್ಧದಲ್ಲಿ ಯಾವುದೇ ಆಯುಧವನ್ನ ಬಳಸಬಾರದು ಎಂಬ ನಿಯಮವನ್ನ ಮೀರಿ ಬಾಹುಬಲಿಯ ಮೇಲೆ ರತ್ನಚಕ್ರ ಅಸ್ತ್ರವನ್ನ ಪ್ರಯೋಗಿಸ್ತಾನೆ. ಆದ್ರೆ ಆ ದೈವ ಚಕ್ರವು ಬಾಹುಬಲಿಯ ಸುತ್ತ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ. ಆಗ ಬಾಹುಬಲಿ ಮಂಡಿಯೂರಿ, ಅಣ್ಣ, ನೀನು ಆಸೆ ಪಟ್ಟಿರುವುದು ನನಗೆ ಬೇಡ, ನೀನೇ ರಾಜಾದಿರಾಜ ಎಂದು ತನ್ನೆಲ್ಲ ಆಸ್ತಿ ಹಾಗೂ ತನ್ನ ಅಸ್ಮಕ ರಾಜ್ಯವನ್ನ ಭರತನಿಗೆ ಕೊಟ್ಟು ವೈರಾಗ್ಯದತ್ತ ಹೊರಟು ಹೋಗ್ತಾನೆ. ತನ್ನೆಲ್ಲ ಆಡಂಬರವನ್ನ ಬಿಟ್ಟು ಬಾಹುಬಲಿ ನೆಮ್ಮದಿ, ಸಂತೋಷ, ಸತ್ಯ ಮತ್ತು ಸರ್ವಜ್ಞಾನವನ್ನು ಪಡೆಯೋದಕ್ಕೆ ಅಂತ ನಿಸ್ವಾರ್ಥ ಮನಸ್ಸಿನಿಂದ ಕಾಡಿಗೆ ಧ್ಯಾನಕ್ಕೆ ಹೊರಟು ಹೋಗ್ತಾನೆ. ಬಾಹುಬಲಿ ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲಿರುವ ಎಲ್ಲ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡ್ತಾನೆ. ಕಾರಣ, ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರ್ತಾರೆ. ಅದೇ ರೀತಿ ಬದುಕಿರುವಾಗಲೂ ಏನನ್ನು ಬಯಸದೆ ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನು ಧರಿಸದೆ ಬೆತ್ತಲೆಯಾಗಿರುವುದೇ ಲೇಸು ಎಂಬುದು ಜೈನ ಧರ್ಮದ ನಂಬಿಕೆಯಾಗಿದೆ. ಇದೇ ಕಾರಣಕ್ಕೆ ಬಾಹುಬಲಿ 1 ವರ್ಷದವರೆಗೆ ನಿಂತುಕೊಂಡೆ, ಅಂದ್ರೆ ಚಲನರಹಿತನಾಗಿ ನಿಂತು ಧ್ಯಾನ ಮಾಡಿದ್ದಾನೆ ಎಂದು ಹೇಳಲಾಗುತ್ತೆ. ಈ ರೀತಿ ಬೆತ್ತಲೆಯಾಗಿ ನಿಂತಿರೋದ್ರಿಂದಲೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂದು ಹೆಸರು ಬರುತ್ತೆ. ಹೀಗೆ ಗೊಮ್ಮಟೇಶ್ವರ ವರ್ಷಾನುಗಟ್ಟಲೆ ಧ್ಯಾನ ಮಾಡುವ ಸಮಯದಲ್ಲಿ ಆತನ ದೇಹದ ಸುತ್ತಮುತ್ತ ಗಿಡ, ಮರ, ಬಳ್ಳಿಗಳು ಬೆಳೆದು ಬಾಹುಬಲಿಯ ದೇಹವು ಧೂಳು ಮತ್ತು ಹುತ್ತದಿಂದ ತುಂಬಿಕೊಳ್ಳುತ್ತೆ. ಇಷ್ಟು ಕಠಿಣವಾಗಿ ತಪಸ್ಸು ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ, ಅಸೂಯೆ, ಅಹಂಕಾರಗಳನ್ನು ತೊರೆದು ಬಾಹುಬಲಿ ನೆಮ್ಮದಿ ಹಾಗೂ ಸರ್ವಜ್ಞಾನವನ್ನ ಪಡೆದು ಗೊಮ್ಮಟೇಶ್ವರನಾಗ್ತಾನೆ. ಹೀಗೆ ಬಾಹುಬಲಿಯ ಮೂರ್ತಿಯನ್ನ ಓರ್ವ ಮಂತ್ರಿ ಶ್ರವಣ ಬೆಳಗೊಳದಲ್ಲಿ ಕೆತ್ತಿಸ್ತಾನೆ. ಇನ್ನು ಬಾಹುಬಲಿ ಸಿನಿಮಾದಲ್ಲಿ ಬಾಹುಬಲಿ ಅನ್ನೋ ಹೆಸರಿಡೋ ಸನ್ನಿವೇಶ ಹೊಂದಿದೆ. ಇದರಲ್ಲಿ ರಾಜಮಾತಾ ಶಿವಗಾಮಿ ದೇವಿಯು ಮಗುವಿನ ತಲೆಯನ್ನ ಆಕೆಯ ಕೈಗಳಿಂದ ಸವರ್ತಿರ್ತಾಳೆ. ಆಗ ಮಗು ಶಿವಗಾಮಿ ದೇವಿಯ ಕೈಬೆರಳನ್ನ ಹಿಡಿದುಕೊಳ್ಳುತ್ತಾನೆ. ಆಗ ಶಿವಗಾಮಿಯು ಮಗುವಿನಿಂದ ಕೈಬೆರಳನ್ನ ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ. ಆದರೆ ಮಗುವಿನ ಬಿಗಿಯಾದ ಹಿಡಿತದಿಂದ ಶಿವಗಾಮಿಯ ಬೆರಳು ಬಿಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆಗ ಶಿವಗಾಮಿಯು ಮಗುವಿಗೆ ಬಾಹುಬಲಿ ಎಂದು ಹೆಸರಿಡ್ತಾಳೆ. ಬಾಹು ಅಂದ್ರೆ ಕೈ ಅಥವಾ ತೋಳು ಎಂದರ್ಥ. ಬಲಿ ಅಂದ್ರೆ ಸಾಯಿಸು ಎಂದು. ಬಾಹುಬಲಿ ಅಂದ್ರೆ ಕೇವಲ ಒಂದೇ ಕೈಯಲ್ಲಿ ಸಾಯಿಸುವಷ್ಟು ಶಕ್ತಿವಂತ ಎಂದು ಇದರರ್ಥ. ಕೇವಲ ಇದೊಂದೇ ಕಾರಣದಿಂದ ಸಿನಿಮಾಗೆ ಬಾಹುಬಲಿ ಎಂದು ಹೆಸರಿಡಲಾಗಿದೆ. ಅಲ್ಲದೆ ಬಾಹುಬಲಿ ಹೆಸರಿನಲ್ಲಿ ಒಂದು ವೈಭವವಿದ್ದು ಸಿನಿಮಾ ಕತೆ ಕೇವಲ ಕಾಲ್ಪನಿಕವಾಗಿದ್ರೂ ಅಲ್ಲಿ ಬಾಹುಬಲಿ ಹೆಸರನ್ನ ಮಾತ್ರ ಬಳಸಿಕೊಳ್ಳಲಾಗಿದೆಯೇ ಹೊರತು ಬಾಹುಬಲಿಗೂ ಮತ್ತು ಬಾಹುಬಲಿ ಸಿನಿಮಾಗೂ ಇಲ್ಲಿ ಯಾವುದೇ ರೀತಿಯ ಸಂಬಂಧವಿಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.